Hello everyone, welcome back to my channel. ಸುಬ್ರಹ್ಮಣ್ಯದಲ್ಲಿ ಊಟ ಮುಗಿಸಿ ನಾವು ಮುಂದಿನ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೇವೆ. ಫುಲ್ಜರ್ ಸೋಡಾದು ಅಂಗಡಿ ಮತ್ತೊಮ್ಮೆ ಸಿಕ್ತು, ಹಾಗಾಗಿ ಮತ್ತೊಮ್ಮೆ 2 ಡಿಫ್ರೆಂಟ್ ಫ್ಲೇವರ್ಸ್ ಇದು ಫುಲ್ಜರ್ ಸೋಡಾ ಟ್ರೈ ಮಾಡಿದ್ವಿ. ಇದು ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತಿನ ಪಯಣದ ನಂತರ ನಮಗೆ ಗಾಳಿ ಮತ್ತು ಸಿಡಿಲು ಸಿಕ್ಕಿತು. ನಾವು ಈಗ ಪೊಳಲಿ ರಾಜರಾಜೇಶ್ವರಿ ಟೆಂಪಲಿಗೆ ಹೋಗ್ತಾ ಇದ್ದೇವೆ. ನೋಡಿ ಅಂತೆ ವೆದರ್ ಎಷ್ಟು ಚೆನ್ನಾಗಿದೆ. ಈ ಥರ ವೆದರ್ ಇದ್ರೆ ಎಷ್ಟು ದಿವಸವೂ ಟ್ರಾವೆಲ್ ಮಾಡ್ಬೋದಲ್ವಾ. ಮಲ್ಲಿಗೆ ನೋಡಿ ಅಂತ ಎಷ್ಟು ಚಂದ ಅಲ್ವಾ ಮಲ್ಲಿಗೆ. ಪೊಳಲಿ ಟೆಂಪಲಲ್ಲಿ ಏನು ವಿಶೇಷ ಅಂದರೆ ಅಲ್ಲಿ 1 ತಿಂಗಳು ಜಾತ್ರೆ ಅಂದರೆ ಉತ್ಸವ ನಡೆಯುತ್ತಂತೆ. ಈ ಟೆಂಪಲಿನ ದೇವಿ ಐಡಲ್ ಇದೆಯಲ್ಲ, ಅದು ಮಣ್ಣಿನಲ್ಲಿ ಮಾಡಿದ್ದು. This is one of the most beautiful temple in South Canara. ಅಂದರೆ ಆಫ್ಟರ್ ದ ವಿಸಿಟ್ ನಂದು ಒಂದು ಫೇವ್ರೆಟ್ ಲಿಸ್ಟಲ್ಲಿ ಇದು ಟೆಂಪಲ್ಸ್ ಬಂತು. ನೀವು ಎಲ್ಲಿಯಾದರೂ ಈ ಟೆಂಪಲಿಗೆ ನಿಮಗೆ ಬರುವ ಅವಕಾಶ ಸಿಕ್ಕಿದರೆ ಖಂಡಿತ ಮಿಸ್ ಮಾಡಬೇಡಿ. ಪೊಳಲಿ ಟೆಂಪಲ್ ಆದಮೇಲೆ ನಾವು ನಮ್ಮದು ಲಾಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೇವೆ. ನಮ್ಮದು ಫೇವ್ರೆಟ್ ಟೆಂಪಲ್ ಕಟೀಲಿಗೆ ಈಗ ಹೋಗ್ತಾ ಇದ್ದೇವೆ. ನೀವು ಯಾವತ್ತಾದರೂ ಅಬ್ಸರ್ವ್ ಮಾಡಿದ್ದೀರಾ, ಕಟೀಲಿ ಟೆಂಪಲ್ ಇದೆಯಲ್ಲ ಅದು ತುಂಬಾ ಚಿಕ್ಕದು ಮತ್ತು ಮೂರ್ತಿ ಸಹ ತುಂಬಾ ಚಿಕ್ಕದು. ಯಾರಿಗಾದರೂ ಗೊತ್ತಿದ್ರೆ ಹೇಳಿ ಆಯಿತಾ. ತುಂಬಾ ಮಳೆ ಬರ್ತಿತ್ತು, ಹಾಗಾಗಿ ನಾವು ಅಲ್ಲಿ ಸ್ವಲ್ಪ ಹೊತ್ತು ಇದ್ವಿ. ರಕ್ತೇಶ್ವರಿ ಟೆಂಪಲ್ ಇದೆಯಲ್ಲ ಕಟೀಲಲ್ಲಿ, ಅದು ಏನೋ ರಿನೋವೇಟ್ ಆಗ್ತಾ ಇದೆ ಅನಿಸುತ್ತೆ. ಅದಕ್ಕೋಸ್ಕರ ಪೇಂಟಿಂಗ್ ಎಲ್ಲ ಆಗ್ತಾ ಇತ್ತು ಟೆಂಪಲಲ್ಲಿ. ಫೈನಲಿ ನಮ್ಮದು ಚಿಕ್ಕ ಟೂರ್ ಒಂದು ಮುಗೀತು.
ಈಗ ಮನೆ ಕಡೆ ಹೋಗ್ತಾ ಇದ್ದೇವೆ. ದಿಸ್ ಇಸ್ ಮೈ ಫಸ್ಟ್ ಟ್ರೈ ಇನ್ ಯೂಟ್ಯೂಬ್ ಬ್ಲಾಗಿಂಗ್. ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸಿಗೆ ಲೈಕ್ ಮಾಡಿ. ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ನಾನು ಬರ್ತೇನೆ. ಧನ್ಯವಾದಗಳು.